ನಿಮ್ಗೆ ನಿದ್ದೆ ಸರಿಯಾಗಿ ಬರ್ತಿಲ್ವಾ, ರಾತ್ರಿ ಟೈಮಲ್ಲಿ ಮಲ್ಕೊಳ್ಳೋದಕ್ಕೆ ಏನಾದ್ರೂ ಪ್ರಾಬ್ಲಮ್ ಆಗ್ತಿದ್ರೆ ನಾನು ಹೇಳೋ ಸಿನಿಮಾನ ನೋಡ್ರಿ, ಆರಾಮಾಗಿ ನಿದ್ದೆ ಬರುತ್ತೆ. ಸಿನಿಮಾ ಸ್ಟಾರ್ಟ್ ಆದ ಒಂದು 20-30 ನಿಮಿಷಕ್ಕೆಲ್ಲ ನಿದ್ದೆ ಬರುತ್ತೆ. ಸಿನಿಮಾ ಮುಗಿಯೋದೇ ಗೊತ್ತಾಗೋದಿಲ್ಲ. ಅಂದ್ರೆ ಅಷ್ಟು ಡೆಡ್ ಸ್ಲೀಪಿಗೆ ಹೋಗ್ತೀರಾ, ಅಷ್ಟು ಬೋರಿಂಗ್ ಆಗಿ ತಗೊಂಡ್ ಬಂದಿದ್ದಾರೆ ಈ ಒಂದು ಸಿನಿಮಾನ. ನಾನ್ ಹೇಳಕ್ ಬಂದಿರೋ ಸಿನಿಮಾದ ಹೆಸರೇ ರಾತ್ ಅಕೇಲಿ ಹೈ ಬನ್ಸಾಲ್ ಮರ್ಡರ್ ಕೇಸ್. ಈ ಒಂದು ಸಿನಿಮಾ 2020ರಲ್ಲೇ ಬಂದಿತ್ತು. ಟ್ರೂ ಸ್ಟೋರಿ ಬೇಸ್ಡ್ ಆಗಿ ಬಂದಂತ ಸಿನಿಮಾ ಇದು. ಬಟ್ ಸಿನಿಮಾದ ಎಕ್ಸಿಕ್ಯೂಷನ್, ಸ್ಕ್ರೀನ್ ಪ್ಲೇ ಅಷ್ಟೇ ಬೋರಿಂಗ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ನಾನ್ ಹೆಂಗೋ ಕಷ್ಟಪಟ್ಟು ಮಖಕ್ಕೆ ನೀರ್ ಹಾಕೊಂಡು ಈ ಸಿನಿಮಾನ ಕಂಪ್ಲೀಟ್ ಮಾಡಿದೆ. ಬನ್ನಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಹಂಚ್ಕೊಳ್ತೀನಿ. ನಾನು ಇರೋ ತರ ಸ್ಟ್ರೈಟ್ ಆಗಿ ಯಾವ್ದೋ ಫಿಲ್ಟರ್ ಇಲ್ದಂಗ್ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿದ್ರೆ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ರಿ. ಮತ್ತೆ ಸಿನಿಮಾದ ಸ್ಟೋರಿ ಲೈನ್ ವಿಷಯಕ್ಕೆ ಬಂದ್ರೆ, ಬನ್ಸಾಲ್ ಅನ್ನೋ ಒಂದು ಟ್ರೆಡಿಷನಲ್ ಹೋಮ್ ಅಲ್ಲಿ ಅನ್ಫಾರ್ಚುನೇಟ್ ಆಗಿ ಒಂದೇ ರಾತ್ರಿ ಎಷ್ಟು ಜನ 5-6 ಜನ ಕೊಲೆ ಆಗುತ್ತೆ. ಆ ಕೊಲೆ ಯಾರು ಮಾಡಿದ್ದು, ಏನು ಕಾಯ್ತು, ಏನು ಎತ್ತ, ಇದೆಲ್ಲ ಕೂಡ ನಾವು ಸಿನಿಮಾ ನೋಡಿ ತಿಳ್ಕೊಬೇಕು. ಇನ್ನು ಈ ಸಿನಿಮಾದ ಆಕ್ಟರ್ಸ್ ನ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ, ನವಾಜುದ್ದೀನ್ ಸಿದ್ದಿಕಿ ಇವರೊಂಥರ ಬಾಲಿವುಡ್ ಅಲ್ಲೇ ವರ್ಸಟೈಲ್ ಆಕ್ಟರ್ ಇದ್ದಂಗೆ ಈ ಸಿನಿಮಾದಲ್ಲೂ ಕೂಡ ಅವರ ಒಂದು ನ್ಯಾಚುರಲ್ ಆಕ್ಟಿಂಗ್ ನ ಡೆಲಿವರ್ ಮಾಡಿದ್ದಾರೆ. ಅಷ್ಟೆಲ್ಲ ರಾಧಿಕಾ ಆಪ್ತೆ, ಶ್ವೇತಾ ತ್ರಿಪಾಠಿ ಇವರೆಲ್ಲ ಅವ್ರವ್ರ ಕ್ಯಾರೆಕ್ಟರ್ಗೆ ಚೆನ್ನಾಗಿ ಜಸ್ಟಿಫೈ ಮಾಡಿದ್ದಾರೆ. ಸಿನಿಮಾ ಬೋರ್ ಹೊಡಿಸಿದ್ದು ಅಂದ್ರೆ ಅದರ ಒಂದು ಸ್ಕ್ರೀನ್ ಪ್ಲೇ ನಲ್ಲಿ ಮತ್ತೆ ಸ್ಟೋರಿ ರೈಟಿಂಗ್ ಅಲ್ಲೂ ಕೂಡ ಟ್ರೂ ಸ್ಟೋರಿ ಬೇಸ್ಡ್ ಆಗಿ ತಗೊಂಡಿದ್ರು ಕೂಡ ಎಕ್ಸೈಟಿಂಗ್ ಆಗಿ ನಮ್ಮ ಮುಂದೆ ಅದನ್ನ ತಗೊಂಡ್ ಬಂದಿಲ್ಲ. ಸ್ಟಾರ್ಟಿಂಗ್ ಏನೋ ಒಂದು ಒಳ್ಳೆ ಫ್ಲೋ ನಲ್ಲೇ ಸ್ಟಾರ್ಟ್ ಆಗುತ್ತೆ. ಆ ಕಾಗೆಗಳು ಬಂದು ಸತ್ತೋಗೋದು, ಆ ಹಂದಿ ತಲೆ ಮನೆಯಲ್ಲಿರೋದು, ಇದೆಲ್ಲ ಚೆನ್ನಾಗಿದೆ. ಬಟ್ ಹೋಗ್ತಾ ಹೋಗ್ತಾ ಸಿನಿಮಾ ಸ್ವಲ್ಪ ಬೋರಿಂಗ್ ಆಗಿ ಹೋಗುತ್ತೆ. ಸ್ಮಿತಾ ಸಿಂಗ್ ಅವರು ಈ ಸಿನಿಮಾದ ರೈಟಿಂಗ್ ಅಲ್ಲಿ ಕೆಲಸ ಮಾಡಿದರೆ, ಅಷ್ಟೆಲ್ಲ ಡೈರೆಕ್ಟ್ ಮಾಡಿದ್ದು ಬಂದ್ಬಿಟ್ಟು ಈ ಒಂದು ಸಿನಿಮಾನ ಅನೀತ್ ರೆಹಾನ್. ಸಿನಿಮಾ ಹೇಳ್ತಾ ಇದ್ದೀನಿ, ಫೈನಲ್ ಆಗಿ ಸಿನಿಮಾ ಅಷ್ಟು ಬೋರಿಂಗ್ ಆಗಿದೆ ಗುರು. ಅದ್ರ ಮೇಲೆ ನಿಮ್ಮಿಷ್ಟ. ನಿದ್ದೆ ಪ್ರಾಬ್ಲಮ್ ಇದ್ರೆ ನೋಡ್ರಿ, ಆರಾಮಾಗಿ ನಿದ್ದೆ ಬರುತ್ತೆ ನಿಮಗೆ. IMDb ನಲ್ಲಿ 6.7 ರೇಟಿಂಗ್ ಇದೆ, ನಿಮ್ಮಿಷ್ಟ. ಇದಾಗಿತ್ತು ನನ್ನ ಎಕ್ಸ್ಪೀರಿಯನ್ಸು. ಇಲ್ಲಿವರೆಗೂ ವಿಡಿಯೋ ನೋಡಿರ್ತೀರ ಅಂದರೆ ವಿಡಿಯೋ ನಿಮಗೆ ಒಂದು ಸ್ವಲ್ಪನಾದರೂ ಇಂಟ್ರೆಸ್ಟಿಂಗ್ ಅನಿಸಿರುತ್ತೆ. ಒಂದು ಲೈಕ್ ಹಾಕೊಳ್ಳಿ, ಕಮೆಂಟ್ನ ಮಾಡಿ. ಇನ್ಸ್ಟಾದಲ್ಲಿ ನೋಡ್ತಿದ್ರೆ ಪೇಜ್ನ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೆ ನಿಮ್ಗೆ ಸಿಗ್ತಾ ಇರ್ತೀನಿ. ಬಾಯ್.